ಎಲ್ಲೋ ಜನಗಳಿಗೆ ಒಂದು ರೀತಿ ನಿರೀಕ್ಷೆ ಇತ್ತು. ಸುದೀಪ್ ಸರ್ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ ಜನಗಳ ಮಧ್ಯದಲ್ಲಿ ಅಂತ ಕಾಯ್ತಾ ಇದ್ರು. ಬರಲಿಲ್ಲ, ಯಾವ ಕಾರಣಕ್ಕೋಸ್ಕರ? ಅಣ್ಣ ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಲ್ಲ, ಅದು ಪಕ್ಕದ ಇಂಡಸ್ಟ್ರಿಲಿ ಆಗಿರೋ ಸಿಚುವೇಶನು. ಸುಮ್ಮನೆ ಬಂದರೆ ಆಮೇಲೆ ಸ್ಟ್ಯಾಂಪರ್ಡ್ ಆಗಿ ಯಾರಿಗಾನ ಏನಾನ ಹರ್ಟ್ ಆಗೋದು, ಏನಾನ ಆಗೋದು ಅಂದರೆ ಮೇಜರ್ ಏನಾನ ಅವ್ರಿಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಮುಂಚೆ ಬರ್ತಾಯಿದ್ರು. ಲಾಸ್ಟ್ ನಾನು ನೋಡಿದ್ದು ಅಂದರೆ ಇದು ಪೈಲ್ವಾನ್ ಅದು ಅಲ್ಲಿ ಒಳಗಡೆ ಬಂದಿಲ್ಲ ಅವರು, ಅಂದರೆ ಪ್ರೊಜೆಕ್ಟರ್ ರೂಮಿಂದಾನೇ ನೋಡಿದ್ರು ಅವರು. ಆಮೇಲೆ ಮೇಲ್ಗಡೆ ಇದು ಬಾಲ್ಕನಿಗೆ ಹೋಗಿದ್ರು, ಅಲ್ಲಿಂದ ನೋಡಿದ್ರು. ಅಲ್ಲೇ ನಾನು ನೋಡಿದಾಗ ಅಷ್ಟು ಜನ ಒದ್ಲಾಡ್ತಾರೆ, ಪಾಪ ಕಿರ್ಚಾಡ್ತಾರೆ, ಪರ್ಚಾಡ್ತಾರೆ. ಅಂದರೆ ಜನದ ಮೇಲೆ ಜನ ಹತ್ಕೊಂಡು ಹೋಗ್ತಾರೆ. ಅದು ಅಣ್ಣ ನೋಡಿ ಒಂಥರ ಹರ್ಟ್ ಆಗಿ, ಯಾಕೆ ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ಕಷ್ಟ ಕೊಡಬೇಕು ಅಂದ್ಬಿಟ್ಟು ಅವರು ವಿಸಿಟ್ ಮಾಡ್ತಾ ಇಲ್ಲ ಅಷ್ಟೇ. ಬಟ್ ನಿನ್ನೆ ತುಂಬ ಖುಷಿಲಿದ್ರು ಪಾಪ. ಒಂಥರ ಖುಷಿಯಿಂದ ಒಂದು ಅಳು ಬರುತ್ತೆ ಗೊತ್ತಾ, ಅದಿತ್ತು ಅಣ್ಣ ಮುಖದಲ್ಲಿ. ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಅದೊಂದೇ ರಿಗ್ರೆಟ್ ಅಷ್ಟೇ, ಇನ್ನೇನೂ ಇಲ್ಲ. ಜನ ಬೆಳೆಸ್ತಾ ಇದ್ದಾರೆ, ಫ್ಯಾನ್ಸ್. ಇದು ಬರೀ ಅದು ಅಣ್ಣನ ಫ್ಯಾನ್ಸ್ ಅಂತಲೇ ಅಲ್ಲ, ಎಲ್ಲ ಫ್ಯಾನ್ಸು ನೋಡ್ತಾರೆ. ಇವಾಗ ದೊಡ್ಡ ಸ್ಟಾರ್ಸ್ ಮೂವಿ ಅಂದರೆ ಎಲ್ಲರೂ ಫ್ಯಾನ್ಸ್ ನೋಡ್ತಾರೆ. ನೋಡಲಿ, ಒಳ್ಳೇದಾಗಲಿ. ಕನ್ನಡ ಸಿನಿಮಾ ಹಿಂಗೆ ಬೆಳೀಲಿ. ಆಮೇಲೆ ಯಾರು ಕನ್ನಡನ ಉಳಿಸೋದೇನು ಬೇಕಾಗಿಲ್ಲ. ಕನ್ನಡ ಆಲ್ರೆಡಿ ಬೆಳೆದ್ಬಿಟ್ಟಿದೆ, ಬೆಳೆಯುತ್ತೆ ಇನ್ಮೇಲಿಂದ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಮ್ಯಾಕ್ಸ್ ಕನ್ನಡ ಬೆಳೆಯೋಕ್ಕೆ ಇಂಡಸ್ಟ್ರೀಲಿ. ನಿನ್ನೆ ಸರ್ ಬಂದು ಸಿನಿಮಾ ನೋಡಲಿಲ್ಲ, ಬಟ್ ಪ್ರಿಯಾ ಮೇಡಮ್ ಆಗಲಿ ಮಗಳಾದ್ರೆ ಬಂದು ಸಿನಿಮಾ ನೋಡಿದ್ರು. ಸೊ ಪ್ರೀತಿಯಿಂದ ಮಾತನಾಡ್ತಾ ಇದ್ರು, ಹಿಂದೆನೂ ಕೂತು ಶೋ ನೋಡಿದ್ರು. ಸೊ ಸುದೀಪ್ ಸರ್ ಏನಾದ್ರು ಅಪ್ಡೇಟ್ ತಗೋತಾ ಇದ್ರು ಅಲ್ಲೇ ಕೂತ್ಕೊಂಡು ಏನಾರು ಮನೆಯಿಂದನೇ ಹೆಂಗಾಗ್ತಿದೆ, ಜನರ ರಿಯಾಕ್ಷನ್ ಏನು ಅಂತ ಅಂದ್ಬಿಟ್ಟು? ಅಣ್ಣ ಆ್ಯಕ್ಚುಲಿ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಮೂವಿ ಟೈಮಲ್ಲಿ, ಯಾಕೆಂದರೆ ಫೋಕಸ್ ಹೋಗ್ಬಿಡುತ್ತೆ ಅಂತ. ಮೋಸ್ಟ್ಲಿ ಇಂಟರ್ವಲಲ್ಲೆಲ್ಲ ಅಂದರೆ ಕೇಳ್ಕೊಂಡಿರ್ತಾರೆ ಹೆಂಗೆ ನಡೀತಾ ಇದೆ, ಇಲ್ಲ ಅಕ್ಕ ಮೆಸೇಜ್ ಮಾಡಿರ್ತಾರೆ. ಬಟ್ ಮೂವಿ ನೋಡುವಾಗ ಅಣ್ಣ ಯಾರಿಗೂ ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ನೋಡಲಿ ಮೂವಿ, ಆಮೇಲೆ ಬಂದು ಮಾತಾಡಿ ಅಂತಲೇ ಹೇಳೋದು. ನಾನು ಆ್ಯಕ್ಚುಲಿ ಇಂಟರ್ವಲಲ್ಲಿ ಒಂದು ಸ್ವಲ್ಪ ಶಾರ್ಟ್ಸ್ ತೆಗೆದಿದ್ದೆ, ಸೆಲೆಬ್ರೇಷನ್ಸು, ಅದೆಲ್ಲ ಕಳಿಸ್ಕೊಟ್ಟೆ ಅಣ್ಣಗೆ. ಖುಷಿ ಆಯಿತು ಅವ್ರಿಗೆ ಜೋಳಿ. ನೈಟ್ ಕಿಚ್ಚನ ಮನೆಯಲ್ಲಿ ದೊಡ್ಡ ಸೆಲೆಬ್ರೇಷನ್, ಗೆಲುವಿನ ಸೆಲೆಬ್ರೇಷನ್. ಇಡೀ ಇಂಡಸ್ಟ್ರಿಯ ಆತ್ಮೀಯರೆಲ್ಲ, ಸ್ನೇಹಿತರು, ಒಂದಷ್ಟು ಜನ ಎಲ್ಲ ಬಂದಿದ್ರೆ ಹೇಗಿತ್ತು ಆ ಸೆಲೆಬ್ರೇಷನ್ ಅಂತ? ಚೆನ್ನಾಗಿತ್ತು. ಎಲ್ಲ ಅಂದರೆ ಫುಲ್ ಮ್ಯಾಕ್ಸ್ ಟೀಮ್ ಇತ್ತು. ಅಣ್ಣ ಆ್ಯಕ್ಚುಲಿ ಯೂಶ್ವಲಿ ಈ ಥರ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಒಂದು ಒಳ್ಳೆ ಸಕ್ಸಸ್ ಸಿಕ್ಕಿದ್ರೆ ಎಲ್ಲರಿಗೂ ಖುಷಿ ಪಡಿಸ್ತಾರೆ. ಅವ್ರಿಗೇನೆಂದರೆ ನಾನೇ ಬೆಳೆಯೋದಲ್ಲ, ಎಲ್ಲರೂ ಬೆಳೆಸೋಣ, ಎಲ್ಲರೂ ಅಂದರೆ ಇಂಡಸ್ಟ್ರಿನೇ ಒಟ್ಟಿಗಿರೋಣ ಅಂತ ಅಂದ್ಬಿಟ್ಟು ಅವ್ರು ಯಾವಾಗಲೂ ಥಾಟ್ ಪ್ರೊಸೆಸ್ ಇರುತ್ತೆ ಅವ್ರಿಗೆ. ಎಕ್ಸಾಂಪಲೇ KCC. ಇವತ್ತು ಎಲ್ಲ ಶಿವಣ್ಣ ಆಗಲಿ, ಗಣೇಶ್ ಸರ್ ಆಗಲಿ, ಮತ್ತು ಯಶ್ ಸರ್ ಆಗಲಿ, ಎಲ್ಲ ದೊಡ್ಡ ಕಲಾವಿದರು, ದುನಿಯಾ ವಿಜಯ್ ಸರ್ ಆಗಲಿ, ಉಪೇಂದ್ರ ಸರ್ ಆಗಲಿ, ಎಲ್ಲ ಬಂದು ಆಡ್ತಾರೆ ಅಂದರೆ ಅವರು ಇಂಡಸ್ಟ್ರಿನ ಯುನೈಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ. ಎಲ್ರಿಗೂ ಇನ್ವಿಟೇಷನ್ ಹೋಗುತ್ತೆ ಅಣ್ಣಯಿಂದ, ಎಲ್ಲ ಕಲಾವಿದ್ರಿಗೂ. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಣ್ಣಗೆ ಸಿನಿಮಾ ಮೇಲೆ ಹುಚ್ಚು ಮತ್ತು ಕರ್ನಾಟಕ ಫಿಲಮ್ ಇಂಡಸ್ಟ್ರಿನ ಒಗ್ಗಟ್ಟಾಗಿ ತರಬೇಕು ಅಂತ ಎಷ್ಟು ಆಸೆ ಇದೆ, ಇಂಟ್ರೆಸ್ಟ್ ಇದೆ ಅಂತ. ಬಟ್ ಆದಷ್ಟು ಪ್ರಯತ್ನ ಮಾಡ್ತಾ ಇರ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ.